ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾಗೆ ವೀಕೆಂಡ್ನಲ್ಲಿ ಅಂದರೆ ಇವತ್ತು ಶನಿವಾರ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಕೇಳಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗ್ತಾ ಇದೆ. ಆರಂಭದಲ್ಲಿ ಈ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿತ್ತು. ಅದಾದ ಬಳಿಕ ಅಪಪ್ರಚಾರಗಳಾಯಿತು. ಅಪಪ್ರಚಾರದ ಬಳಿಕ ಪ್ರೇಕ್ಷಕರ ಚಿತ್ರಮಂದಿರಕ್ಕೆ ಹೋಗೋದು ಸ್ವಲ್ಪ ಕಡಿಮೆ ಆಯಿತು. ಏನೊಂದು ನಿರೀಕ್ಷೆ ಇತ್ತು ಆ ನಿರೀಕ್ಷೆಯನ್ನು ಈ ಸಿನಿಮಾ ತಲುಪಿಲ್ಲ. ಹೀಗಿರಬೇಕಾದ್ರೆ ಒಂದಿಷ್ಟು ಮಂದಿ ಈ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಪ್ರಸ್ತುತ ಕೂಡ ಮಾಡ್ತಾ ಇದ್ದಾರೆ. ಇದು ಫ್ಲಾಪ್ ಸಿನಿಮಾ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಯಾರು ಕೂಡ ಚಿತ್ರಮಂದಿರಕ್ಕೆ ಹೋಗ್ತಾ ಇಲ್ಲ ಅಂತ. ಹೀಗಿರಬೇಕಾದ್ರೆ ಒರೆನ್ ಮಾಲ್ 6:50 ಪ್ರದರ್ಶನ ಈಗಾಗಲೇ ಆರಂಭವಾಗಿದೆ. ನೋಡಿ ಯಾವ ಮಟ್ಟಕ್ಕಿದೆ ಪ್ರತಿಕ್ರಿಯೆ. ನೋಡ್ತಾ ಇದ್ದೀರಾ, ನೀವೇ ನೋಡ್ತಾ ಇದ್ದೀರಾ. ಹಿಂಭಾಗದಲ್ಲಿ ಮಧ್ಯ ಕೇವಲ ಮುಂಭಾಗದ ರೋ ಅಷ್ಟೇ ಇಲ್ಲಿ ಖಾಲಿ ಇರೋದು, ಮತ್ತೆ ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ. 10-15 ಪ್ರದರ್ಶನ ನೋಡಿ. ಸಮಯ ಇನ್ನೂ ಕೂಡ ಇದೆ, ಆದರೂ ಕೂಡ ಇದು ಬುಕ್ಕಿಂಗ್ ಆಗ್ತಾ ಇದೆ. ನವರಂಗ ಚಿತ್ರಮಂದಿರ 7 ಗಂಟೆ ಪ್ರದರ್ಶನ ನೋಡಿ. ಹಿಂಭಾಗದಲ್ಲಿ ನವರಂಗದಲ್ಲಿ ಎಲ್ಲ ಫುಲ್ ಆಗಿದೆ, ಮುಂಭಾಗದಲ್ಲಿ ಅಷ್ಟೇ ದ್ವಿತೀಯ ದರ್ಜೆ ಅಷ್ಟೇ ಖಾಲಿ ಇರೋದು. ನವರಂಗ ಕೂಡ ಫುಲ್ ಆಗ್ತಾ ಇದೆ. ಯಶವಂತಪುರದಲ್ಲಿರುವಂಥ ವೈಷ್ಣವಿ ಮಾಲ್ನಲ್ಲಿ ನೋಡಿ, ಇದು ಕೂಡ ಅಷ್ಟೇ ಫಾಸ್ಟ್ ಫೀಲಿಂಗಲ್ಲಿ ಇದೆ ಎಲ್ಲಾನು. ಎಲ್ಲೂ ಕೂಡ ಸಿನಿಮಾ ಸೋತಿಲ್ಲ. ಈ ಶನಿವಾರ ಕಲೆಕ್ಷನ್ ಅಂತೂ ಅತ್ಯದ್ಭುತವಾಗುತ್ತೆ. ಇದು ಎಲ್ಲಿ? ಇದು PVR ಕನಕಪುರ ರಸ್ತೆಯಲ್ಲಿರುವಂತಹ ಚಿತ್ರಮಂದಿರ. 6:55 ಪ್ರದರ್ಶನ. ಐನಾಕ್ಸ್ ಚಿತ್ರಮಂದಿರ ನೋಡಿ, ಪ್ರದರ್ಶನ ಈಗಾಗಲೇ ಆರಂಭವಾಗಿದೆ. ಮಾಲ್ ಆಫ್ ಏಷ್ಯಾದಲ್ಲಿ ಕೇವಲ ಮುಂಭಾಗದ ರೋ ಅಷ್ಟೇ ಖಾಲಿ, ಅದರಲ್ಲೂ ಕೂಡ 2 ಟಿಕೆಟ್ ಬುಕ್ ಆಗಿದೆ. 10-30 ಪ್ರದರ್ಶನ. ಇನ್ನೂ ಕೂಡ ಸಮಯ ಇದೆ ನೋಡಿ, ಇನ್ನೂ ಕೂಡ ಸಮಯ ಇದ್ರೂ ಕೂಡ ಹಿಂಭಾಗದಲ್ಲಿ ಬರ್ತಿ, ಇದು ಫುಲ್ ಆಗೇ ಆಗತ್ತೆ. ಬೇರೆ ನೋಡೋಣ ನೋಡಿ. ಇಲ್ಲೊಂದು ಇದೆಲ್ಲಿ ಸಿನಿಪೋಲಿಸ್ HSR ಲೇಔಟಲ್ಲಿ ಹಿಂಭಾಗದಲ್ಲಿ ಭರ್ತಿಯಾಗಿದೆ. ಕೋರಮಂಗಲ ಇಲ್ಲ, ಟಿಕೆಟ್ ಇಲ್ಲ ಅದು. ಇದು ಹೊಸೂರು ರಸ್ತೆ M5 ಎಲೆಕ್ಟ್ರಾನಿಕ್ ಸಿಟಿ ಅಂತ 6:55 ಪ್ರದರ್ಶನ ನೋಡಿ, ಟಿಕೆಟ್ ಇಲ್ಲಿದೆ. ಕಾರ್ನರ್ ಸೀಟುಗಳು ಅಷ್ಟೇ, ಮುಂಭಾಗದಲ್ಲೂ ಕೂಡ ಭರ್ತಿಯಾಗಿದೆ. ಕಾರ್ನರ್ ಸೀಟು ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಈ ಪಾಯಸದಲ್ಲಿ ಗೋಡಂಬಿ ಸಿಕ್ಕಂಗೆ. ಇದು ಮಂತ್ರಿ 6:45 ಪ್ರದರ್ಶನ ನೋಡಿ, ಮುಂಭಾಗದಲ್ಲಿ ಖಾಲಿ. ಮತ್ತು ಇಲ್ಲೊಂದು ಹೀರೋ ಯಾವುದು ಗೊತ್ತಾ, ಪ್ರೈಮ್ ರೋ 320ರಲ್ಲಿ ಅದು ಕೂಡ ಕಾರ್ನರ್ ಒಂದು ಬುಕ್ ಆಗಿದೆ. ಇಲ್ಲ, ಎರಡನೇ ವಾರ ಈ ಮಟ್ಟದಲ್ಲಿ ಈ ಸಿನಿಮಾದ ಬಗ್ಗೆ ಅಪಪ್ರಚಾರ ಇದ್ರೂ ಕೂಡ ಪ್ರತಿಕ್ರಿಯೆ ಚೆನ್ನಾಗಿದೆ. ಮೀರಾ ಸಿನಿಮಾದು ಇದು ಕತೆ. ಸುಂಕದಕಟ್ಟೆ PVR ಇದರಲ್ಲಿ ಮೈಸೂರು ರೋಡ್ ಗ್ಲೋಬಲ್ ಮಾಲ್ ನೋಡಿ. ಸಿನಿಮಾ ಅತ್ಯದ್ಭುತವಾಗಿದೆ, ಆದರೆ ಅಪಪ್ರಚಾರ. 6:55 ಪ್ರದರ್ಶನ. ಕೇವಲ 4 ಟಿಕೆಟ್ಗಳು ಮಾತ್ರ ಇಲ್ಲಿ ಲಭ್ಯ. ಅದು ಕೇವಲ ಮುಂಭಾಗದಲ್ಲಿ ಕ್ಲಾಸಿಕ್ ರೋ 280 ಟಿಕೆಟು. 10-20 ಪ್ರದರ್ಶನ ನೋಡಿ, ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ. ಕಾರ್ನರ್ ಅಷ್ಟೇ ಇಲ್ಲಿ ಖಾಲಿ ಇರೋದು, ಮತ್ತೆ ಮುಂಭಾಗದಲ್ಲಿ ಅದರಲ್ಲೂ ಕೂಡ ಒಂದು ಭರ್ತಿಯಾಗಿದೆ. ಇದು ಹಳೆ ಮದ್ರಾಸ್ ರಸ್ತೆಯಲ್ಲಿರುವಂಥ PVR ಚಿತ್ರಮಂದಿರ. GTL ನೋಡೋಣ, GT ಮಾಲ್ ಪ್ರಸನ್ನ ಚಿತ್ರಮಂದಿರದ ಪಕ್ಕ ನೋಡಿ, ಇದು ಕೂಡ ಅಷ್ಟೇ ಹಿಂಭಾಗದಲ್ಲಿ ಮಧ್ಯದ ಎಲ್ಲ ಭರ್ತಿ. 10 ಪ್ರದರ್ಶನ. ಇದು ಖಾಲಿ ಇರಬೇಕು, ಇಲ್ಲ, ಹಿಂಭಾಗದಲ್ಲಿ ಇದು ಕೂಡ ಭರ್ತಿಯಾಗಿದೆ. ವೀರೇಶ್ ಚಿತ್ರಮಂದಿರ ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ. ಮುಂಭಾಗದಲ್ಲಿ ನೋಡಿ ಮೊದಲರು, ಅದರಲ್ಲೂ ಕೂಡ 2 ಟಿಕೆಟ್ ಬುಕ್ ಆಗಿದೆ. ಅದರ ಹಿಂದಿನ 2ನೇ ರೋ ಅದರಲ್ಲಿ ಕೂಡ ಅಷ್ಟೇ 2 ಟಿಕೆಟ್ ಬುಕ್ ಆಗಿದೆ. 3ನೇ ರೋ ನೋಡಿ, ಒಟ್ಟು 3 ರೋ ನಿಮಗೆ ಇಲ್ಲಿ ಖಾಲಿ. ಅದರಲ್ಲೂ ಕೂಡ 2 ರೋ ಅಂತ ಹೇಳ್ಬೋದು. 2ರಲ್ಲೂ ನಿಮಗೆ 4 ಟಿಕೆಟ್ ಬುಕ್ಕಿಂಗ್ ಆಗಿದೆ. ಪ್ರದರ್ಶನಗಳು ಚೆನ್ನಾಗೇ ಇದೆ ನೋಡಿ. ಕೃಷ್ಣ ಇದು ತಮಿಳು ಸೆಂಟರ್ ನೋಡಿ, ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ. ಅದರಲ್ಲೂ ಕಾರ್ನರ್ ಸೀಟುಗಳು ನಿಮಗೆ ಲಭ್ಯ ಇರೋದು. ಬೊಮ್ಮನಹಳ್ಳಿಯಲ್ಲಿರುವಂಥ ಚಿತ್ರಮಂದಿರ ಇದು. ಸಿನಿಪೋಲಿಸ್ ಮಿನಿಪೇಟೆ ಪ್ರತಿಕ್ರಿಯೆ ಚೆನ್ನಾಗೇ ಇದೆ. ಪ್ರತಿಕ್ರಿಯೆಗೆ ಏನು ಕೊರತೆ ಇಲ್ಲ. ಗರುಡ ಮಾಲ್ ಯಲಹಂಕ, ಐನಾಕ್ಸ್ ಗರುಡ ಯಲಹಂಕ ನೋಡಿ, ಪ್ರತಿಕ್ರಿಯೆ ಅತ್ಯುತ್ತಮವಾಗಿದೆ. ಪ್ರಸನ್ನ ಚಿತ್ರಮಂದಿರ ಇದು ಬೃಹತ್ ಚಿತ್ರಮಂದಿರ. ಭಾರತಿ 7:15 ಪ್ರದರ್ಶನ ನೋಡಿ. ಬಾಲ್ಕನಿ ನಿಮಗೆ ಆಲ್ಮೋಸ್ಟ್ ಒಂದಿಷ್ಟು ಟಿಕೆಟ್ಗಳು ಲಭ್ಯ. ಇದು ಯಾವ ಕ್ಷಣದಲ್ಲೂ ಬೇಕಾದರೆ ಭರ್ತಿಯಾಗೋದು ಬಾಲ್ಕನಿ. ದ್ವಿತೀಯ ದರ್ಜೆಯಲ್ಲಿ ಹಿಂಭಾಗದಲ್ಲಿ ನಿಮಗೆ ಟಿಕೆಟ್ ಬುಕ್ ಆಗಿರೋದು. ಉತ್ತರಹಳ್ಳಿಯಲ್ಲಿರುವಂತಹ ವೈಷ್ಣವಿ ವೈಭವಿ ನೋಡಿ, ಇದು ಕೂಡ ಅಷ್ಟೇ ಇಲ್ಲಿ ಮಧ್ಯದಲ್ಲೆಲ್ಲ ನಿಮಗೆ ಇಲ್ಲಿ ಭರ್ತಿಯಾಗಿದೆ, ಮುಂಭಾಗದಲ್ಲಿ ಖಾಲಿ ಇದೆ.
ಇನ್ನು ಆರ್ ಆರ್ ನಗರ ಇಲ್ಲ, ಕೀನೋ ನೋಡೋಣ. ಕೀನೋ ಚಿತ್ರಮಂದಿರ ನೋಡಿ, ಇದು ಕೂಡ ಹಂಗೇನೆ. ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ನೋಡಿ ಎಷ್ಟಿದೆ ಟಿಕೆಟ್ ಎಲ್ಲ. ಹಿಂಭಾಗದಲ್ಲೆಲ್ಲ ಇಲ್ಲಿ ಟಿಕೆಟ್ ಬುಕ್ ಆಗಿದೆ. ಕಾರ್ನರ್ ಸೀಟು ಆ ಕಡೆ ಈ ಕಡೆ ಮಾತ್ರ ಖಾಲಿ ಇರೋದು. ರೂಪಾ ಚಿತ್ರಮಂದಿರ ಮಂಗಲ ಪ್ರತಿಕ್ರಿಯೆ ಚೆನ್ನಾಗೇ ಇದೆ. ಈ ವೀಕೆಂಡ್ನಲ್ಲಿ ಒಂದಿಷ್ಟು ಕೋಟಿ ಕಲೆಕ್ಷನ್ ಮಾಡ್ಬೋದು. ಗೋವರ್ಧನ್ ಚಿತ್ರಮಂದಿರ ನೋಡಿ, ಇದು ಕೂಡ ಅಷ್ಟೇ. ಪ್ರದರ್ಶನಗಳು ತುಂಬಾನೇ ಚೆನ್ನಾಗೇ ಇದೆ. ಇದೆಲ್ಲಿ ನೋಡಿ, ಕಾಡ್ಗೋಡಿಯಲ್ಲಿರುವಂಥ ಚಿತ್ರಮಂದಿರ ನೋಡಿ, ಬಾಲ್ಕನಿ ಫುಲ್ ಆಗಿದೆ. ಗೋಲ್ಡು ಇಲ್ಲ, ಪ್ರೀಮಿಯಂ ಬರ್ತಿ ಎಲ್ಲ ಇದು ಈಗಾಗಲೇ ಪ್ರದರ್ಶನ ಆರಂಭವಾಗಿದೆ. ಒಂದಿಷ್ಟು ಟಿಕೆಟ್ಗಳಷ್ಟೇ ಇಲ್ಲಿ ಲಭ್ಯ, ಅಂದ್ರೆ ಒಂದು 20 ಟಿಕೆಟ್ಗಳು ಖಾಲಿ ಇದ್ದಾವೆ. ಅದು ಫುಲ್ ಆಗಲ್ಲ, ಯಾಕಂತಂದ್ರೆ ಪ್ರದರ್ಶನ ಈಗಾಗಲೇ ಆರಂಭವಾಗಿದೆ. ಹೀಗೆ ಪ್ರದರ್ಶನಗಳು ತುಂಬಾನೇ ಚೆನ್ನಾಗೇ ಇದೆ. ಪ್ರತಿಕ್ರಿಯೆ ಕೂಡ, ಅಪಪ್ರಚಾರದ ಮಧ್ಯೆ ಕೂಡ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ವೀಕೆಂಡ್ನಲ್ಲಿ ಒಂದು ಉತ್ತಮವಾದಂತಹ ಕಲೆಕ್ಷನ್ ಮಾಡೋದ್ರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ. ಇದು ರಾಜಧಾನಿ ಬೆಂಗಳೂರಿನಲ್ಲಿ ಡೆವಿಲ್ ಸಿನಿಮಾಗೆ ಅಪಪ್ರಚಾರದ ಮಧ್ಯೆ ಕೂಡ ಈ ಸಿನಿಮಾ ಫ್ಲಾಪು, ಈ ಸಿನಿಮಾ ಸೋತಿದೆ, ಪ್ರೇಕ್ಷಕರು ಯಾರು ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂತ ಸಂದರ್ಭದಲ್ಲೂ ಈ ಸಿನಿಮಾಗೆ ಸಿಕ್ಕಿರುವಂತ ಪ್ರತಿಕ್ರಿಯೆ.